ಹೆಣ್ಣೆಂದರೆ ಸ್ಫೂರ್ತಿ, ಹೆಣ್ಣೆಂದರೆ ಜ್ಯೋತಿ, ಹೆಣ್ಣೆಂದರೆ ಸೌಂದರ್ಯದ ಗಣಿ, ಹೆಣ್ಣೆಂದರೆ ಸಹನಾ ಮೂರ್ತಿ. ಹೀಗೆ ನಾನಾ ಪದಗಳಿಂದ ವರ್ಣಿಸಲು ಆಕೆ ವರ್ಣಾತೀತಳು. ಎಸ್ ಪ್ರಿಯ ವೀಕ್ಷಕರೇ, ಹೆಣ್ಣು ಕೇವಲ ಬಯಸೋದು ಪ್ರೋತ್ಸಾಹ ಒಂದನ್ನು. ಅದು ಒಂದು ಸಿಕ್ಕರೆ ಸಾಕು, ಎಂತಹ ಅಸಾಧ್ಯವನ್ನು ಸಾಧಿಸಿ ತೋರಿಸುವಂತಹ ಶಕ್ತಿ ಆಕೆಗಿದೆ. ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ಸಾಧಿಸಿ ಮೇಲುಗೈ ಸಾಧಿಸಿರುವಂತಹ ನಮ್ಮ ನಾರಿಯರಿಗೆ ಗುರುತಿಸಿ ಗೌರವಿಸುವಂತಹ ವಿಶೇಷ ಕಾರ್ಯಕ್ರಮ ನಾರಿ ನಾರಾಯಣಿ ಪಬ್ಲಿಕ್ ಟಿವಿ ಕಳೆದ 3 ವರ್ಷಗಳಿಂದ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬಂದಿದೆ. ಇದು 4ನೇ ವರ್ಷದ ಸಂಭ್ರಮ. ಎಸ್, ಇದು ಪಬ್ಲಿಕ್ ಟಿವಿ ಸಹಯೋಗದಲ್ಲಿ ಎಕ್ಸೆಲ್ ಅಕಾಡೆಮಿ ಪ್ರಸ್ತುತಪಡಿಸುವ ನಾರಿ ನಾರಾಯಣಿ. ನಾಲೆಜ್ ಪಾರ್ಟ್ನರ್ ರೇವಾ ಯೂನಿವರ್ಸಿಟಿ, ಸ್ಪೆಷಲ್ ಪಾರ್ಟ್ನರ್ ಮೈಸೂರು ಸ್ಯಾಂಡಲ್ ಸೋಪ್. ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾರಿ ನಾರಾಯಣಿ 2025 ವಿಶೇಷ ಸಂಚಿಕೆಗೆ ಸ್ವಾಗತ, ಸುಸ್ವಾಗತ. ತಮ್ಮ ಸತತ ಪರಿಶ್ರಮ, ದೃಢ ವಿಶ್ವಾಸ, ಅಚಲ ನಂಬಿಕೆ ಹಾಗೂ ದಿಟ್ಟತನದ ಗುರಿಯನ್ನ ಮೈಗೂಡಿಸಿಕೊಂಡು ಇಂದು ನಮ್ಮೆಲ್ಲರಿಗೂ ಸ್ಫೂರ್ತಿಯ ಹೊನಲಾಗಿ ಕಂಗೊಳಿಸ್ತಾ ಇರುವಂತಹ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು. ಅವರ ಬಗೆಗಿನ ಒಂದು ಕಿರು ಪರಿಚಯ ಈ ಮೂಲಕ ನಿಮ್ಮ ಮುಂದೆ. ವಿಜಯಲಕ್ಷ್ಮಿ ದೇಶಮಾನೆ ದೇಶದ ಹೆಸರಾಂತ ಕ್ಯಾನ್ಸರ್ ತಜ್ಞೆ. ಕಾಯಕವೇ ಕೈಲಾಸ ಅಂತ ನಂಬಿದವರು, ಜನ ಸೇವೆಯಲ್ಲೇ ಜನಾರ್ದನನ್ನ ಕಂಡವರು. ಅಸಂಖ್ಯ ಕ್ಯಾನ್ಸರ್ ಪೀಡಿತರ ಪಾಲಿಗೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಸಾಕ್ಷಾತ್ ಆರೋಗ್ಯ ದೇವತೆ. ದೇಶವೇ ಮೆಚ್ಚಿಕೊಂಡಾಡಿದ ನಮ್ಮ ಹೆಮ್ಮೆಯ ಕನ್ನಡತಿ ಈಕೆ. ಸಮುದಾಯದ ಹೆಣ್ಣು ಮಗಳು ಸವಾಲಿನ ಮೆಟ್ಟಲುಗಳನ್ನ ಹತ್ತಿ ಯಶೋ ಶಿಖರದ ಮೇಲೆ ನಿಂತಿದ್ದೇ ಅದ್ಭುತ. ಡಾಕ್ಟರ್ ವಿಜಯಲಕ್ಷ್ಮಿ ಕಲಬುರಗಿಯ ಬಡವರ ಕೇರಿಯಲ್ಲಿ ಅರಳಿದ ಪ್ರತಿಭೆ. ಅವರ ಪೂರ್ವಿಕರು ಬಳಸಿದ ಚಪ್ಪಲಿಗಳನ್ನ ಹೊಲಿಯುವ ವೃತ್ತಿಯಲ್ಲಿ ತೊಡಗಿದ್ದವರು. ಆದ್ರೆ ಅವರ ತಂದೆ ಬಾಬುರಾವ್ ಕುಲಕಸುಬನ್ನ ಬಿಟ್ಟು ಮಿಲ್ಲೊಂದರಲ್ಲಿ ಕಾರ್ಮಿಕರಾಗಿದ್ರು. ತಾಯಿ ರತ್ನಮ್ಮ ತರಕಾರಿ ಮಾರುತ್ತಾ ಕುಟುಂಬಕ್ಕೆ ನೆರವಾಗಿದ್ರು. ಬಾಬುರಾವ್ ರತ್ನಮ್ಮ ದಂಪತಿಗೆ 7 ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಮಗ. ಮಗಳು ಓದಿ ವೈದ್ಯ ಆಗ್ಬೇಕು ಎಂಬುದು ತಂದೆಯ ಕನಸಾಗಿತ್ತು. ಫೀಸ್ ಕಟ್ಟಲಾಗದೆ ಮಾಂಗಲ್ಯ ಸರ ಮಾರಿ ಮಗಳನ್ನ ಓದಿಸಿದ್ರು ತಾಯಿ ರತ್ನಮ್ಮ. ಪೋಷಕರ ಒತ್ತಾಸೆಯಂತೆ MBBS ಪದವಿ ಪಡೆದ ವಿಜಯಲಕ್ಷ್ಮಿ ಅವರ ಹಾದಿ ಕಲ್ಲು ಮುಳ್ಳಿನಿಂದ ಕೂಡಿತ್ತು. ಬಳ್ಳಾರಿಯಲ್ಲಿ MS ಸ್ನಾತಕೋತ್ತರ ಪದವಿ ಪಡೆದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಕ್ಯಾನ್ಸರ್ ತಜ್ಞೆ ಆಗ್ಬೇಕೆಂಬ ಇಚ್ಛಾಶಕ್ತಿಯಿಂದ ಬೆಂಗಳೂರಿನ ಕಿದ್ವಾಯಿ ಸಂಸ್ಥೆಗೆ ಸೇರಿದ್ರು. ಆ ಕಾಲಘಟ್ಟದಲ್ಲಿ ಶಸ್ತ್ರಚಿಕಿತ್ಸಾ ಕೊಠಡಿಯೊಳಗೆ ವೈದ್ಯರು ಇರುವುದೇ ಬಹಳ ವಿರಳವಾಗಿತ್ತು. ಪುರುಷರದ್ದೇ ಪ್ರಾಧಾನ್ಯತೆ ಇರ್ತಿತ್ತು. ಇದನ್ನ ಸವಾಲಾಗಿ ಸ್ವೀಕರಿಸಿ ಮುನ್ನುಗ್ಗಿದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಭವಿಷ್ಯದಲ್ಲಿ ಖ್ಯಾತ ಕ್ಯಾನ್ಸರ್ ತಜ್ಞೆಯಾಗಿ ಹೆಸರು ಮಾಡಿದ್ರು. ಸ್ತನ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ದೇಶ ಕಂಡ ಅತ್ಯುತ್ತಮ ತಜ್ಞ ವೈದ್ಯರಲ್ಲಿ ವಿಜಯಲಕ್ಷ್ಮಿ ಅವರು ಒಬ್ರು. ಕಿದ್ವಾಯಿ ಕ್ಯಾನ್ಸರ್ ಸಂಸ್ಥೆಯಲ್ಲಿ ವೈದ್ಯೆಯಾಗಿ, ಉಪನ್ಯಾಸಕಿಯಾಗಿ, ಪ್ರಾಧ್ಯಾಪಕಿಯಾಗಿ, ಪ್ರಭಾರ ನಿರ್ದೇಶಕರಾಗಿ ಬೆಳೆದು 2015ರಲ್ಲಿ ನಿವೃತ್ತಿಯಾದರು. ಸೇವೆಯೇ ಪರಮ ಧರ್ಮ ಎಂಬ ಆದರ್ಶವನ್ನ ಬದುಕಿನ ಉದ್ದಕ್ಕೂ ರೂಢಿಸಿಕೊಂಡಿರುವ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಸ್ವಾಭಿಮಾನಿ, ಸ್ವಾವಲಂಬಿ, ಸಾಹಸಿ ಹಾಗೂ ಸರಳ ವ್ಯಕ್ತಿತ್ವದ ಮೂರ್ತ ರೂಪ. ಇವರ ಅನನ್ಯ ಸಾಧನೆ ಮೆಚ್ಚಿ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ನಾರಿ ನಾರಾಯಣಿ ಕಾರ್ಯಕ್ರಮದ ಗೌರವ ಅತಿಥಿಯಾಗಿ ಆಗಮಿಸಿರುವ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪಬ್ಲಿಕ್ ಟಿವಿ ಬಳಗ ಆತ್ಮೀಯ ಸ್ವಾಗತ ಕೋರುತ್ತೆ. ಎಸ್ ಪ್ರಿಯ ವೀಕ್ಷಕರೇ, ನಮ್ಮ ಹೆಮ್ಮೆಯ ಸಾಧಕಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರನ್ನ ವೇದಿಕೆ ಮೇಲೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಪ್ಲೀಸ್. ನಮ್ಮ ವಾಹಿನಿಯ ಮುಖ್ಯಸ್ಥರಾಗಿರುವ HR ರಂಗನಾಥ್ ಸರ್ ಅವರು ನಮ್ಮ ವಿಶೇಷ ಅತಿಥಿ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಸ್ವಾಗತಿಸುವ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ.